ಜಪಾನಿನ ಟೋಕಿಯೋ ಸಿಟಿಯ ಅಕಿಹಾಬರಾ ಅನ್ನೋ ಒಂದು ಏರಿಯಾದಲ್ಲಿ ಮೇಡ್ ಕೆಫೆ ಅಂತ ಇದೆ. ಅಲ್ಲಿ ಸೇವಕಿಯರ ತರ ಡ್ರೆಸ್ ಮಾಡ್ಕೊಂಡು ನಮ್ ಜೊತೆ ಖುಷಿಯಾಗಿ ಮಾತಾಡ್ತಾ ಅಲ್ಲಿಗೆ ಹೋದವ್ರನ್ನೆಲ್ಲ ಬಾಸ್ ತರ ಟ್ರೀಟ್ ಮಾಡಿ ನಾವೇ ಬಾಸ್ ಅನ್ನೋ ಲೆವೆಲ್ಗೆ ಫೀಲ್ ನ ಕೊಡ್ತಾರೆ. ಹಾಗೆ 1925ರಲ್ಲಿ ಹಾಚಿಕೋ ಅನ್ನೋ ಒಂದು ನಾಯಿ ಜಪಾನ್ ಅಲ್ಲಿ ತನ್ನ ಮಾಲೀಕನಿಗೋಸ್ಕರ ಅವನ್ ಸತ್ತು 9 ವರ್ಷ ಆದ್ರೂ ಕೂಡ ಕಾದು ಅದೇ ಸ್ಟೇಷನ್ ಅಲ್ಲಿ ಪ್ರಾಣ ಬಿಡುತ್ತೆ. ಅದಕ್ಕೆ ಜಪಾನ್ ಅವರು ಜಪಾನಿನ ಬಿಸಿಯೆಸ್ಟ್ ಏರಿಯಾದಲ್ಲೂ ಕೂಡ ಅದೇ ನಾಯಿಗೊಂದು ಸ್ಟ್ಯಾಚ್ಯೂ ಮಾಡಿ ಅದಕ್ಕೆ ಒಂದು ಕೃತಜ್ಞತೆ ಕೂಡ ಸಲ್ಲಿಸ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಈ ಎರಡೂ ಜಾಗಗಳ ಎಕ್ಸ್ಪೀರಿಯನ್ಸ್ ನಾನು ಏನು ಮಾಡೋದ್ನೋ ಅದನ್ನ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿಸುವ ಅಂತ ಬಂದಿದ್ದೀನಿ. ಬನ್ನಿ ಹಾಗಾದ್ರೆ ಈ ಮೇಡ್ ಕೆಫೆ ಮತ್ತೆ ಶಿಬುಯಾ ಕ್ರಾಸ್ ಎರಡೂನು ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಸೀರೀಸ್ ಇಸ್ ಪ್ರೌಡ್ಲಿ ಸ್ಪಾನ್ಸರ್ಡ್ ಬೈ ಜಾಯಿಂಟ್ ಟ್ರಾವೆಲರ್ಸ್, ನಿಮ್ಮ ವಾರಾಂತ್ಯದ ಅತ್ಯುತ್ತಮ ಟ್ರೆಕ್ಕಿಂಗ್ ಪಾರ್ಟ್ನರ್. ನಮಸ್ಕಾರ KKF, ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಫೈನಲಿ ಕಿತ್ತಡಿಕಿರಣ್ ಇವಾಗ ಎಲ್ಲಿದ್ದಾನೆ ಅಂತಂದರೆ ಜಪಾನಿನ ಟೋಕಿಯೋ ನಗರದಲ್ಲಿ ನಿಂತಿದ್ದಾನೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಟೋಕಿಯೋದ ಮೇನ್ ರೈಲ್ವೆ ಸ್ಟೇಷನ್. ಒಂದೊಂದು ಯೂಶಲಿ ಡೈಲಾಗ್ ಹೊಡಿತಾ ಇರ್ತೀನಿ, ಎಲ್ಲಿಯ ಹೋಗ್ಯ, ಎಲ್ಲಿಯ ಯಾವ ಲೊಕೇಶನ್ಗೆ ಹೋಗ್ತೀನೋ ಅದನ್ನ ಮೆನ್ಷನ್ ಮಾಡ್ತೀನಿ. ಆ ಒಂದು ಸ್ಲೋಗನ್ ಮತ್ತೆ ಇನ್ನೊಂದ್ಸಲ ಹೇಳಂತ ಸಮಯ, ಎಲ್ಲಿಯ ಹೋಗ್ಯ ಎಲ್ಲಿಯ ಟೋಕಿಯೋ ಅಂತ ಹೇಳಂತ ಟೈಮ್. ಖುಷಿ ಆಗ್ತಾ ಇದೆ ನನಗೆ. ಇತ್ತೀಚೆಗೆ ಯೂಸ್ ಟು ಆಗ್ಬಿಟ್ಟಿದ್ದೀನಿ ವಿದೇಶಕ್ಕೆ ಬಂದು ಒಬ್ಬೊಬ್ಬನೇ ತಿರುಗಾಡೋದು, ಈ ತರ ವಿದೇಶದಲ್ಲಿ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ಹಿಂಗ್ ವಿಡಿಯೋ ಮಾಡೋದು, ಒಂಥರ ಸಮಥಿಂಗ್ ಕೂಲ್ ಅನ್ನೋ ತರ ಫೀಲ್ ಆಗ್ತಾ ಇದೆ. ಇವಾಗ ಈ ಟೋಕಿಯೋ ಸ್ಟೇಷನ್ ನಿಂದ ಅಕಿಹಾಬರಾ ಅಂತ ಹೇಳಿ ಒಂದು ಸ್ಟೇಷನ್ ಇದೆ. ಆ ಸ್ಟೇಷನ್ ಅಲ್ಲಿ ಒಂದಷ್ಟು ಲೊಕೇಶನ್ ಗಳಿದೆ. ಮೇಡ್ ಕೆಫೆಗಳು ಇರ್ತವೆ, ಅಂತಂದ್ರೆ ಮುದ್ದಾಗಿ ಇದನ್ನ ಹಾಕೊಂಡು ನಮಗೆ ಊಟ ಬಡಿಸಂತ ಒಂದಷ್ಟು ಕೆಫೆಗಳಿದಾವೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂಡ್ ಇನ್ನ ಒಂದೇನು ಅಂತಂದ್ರೆ, ಇವಾಗ ನಾವು ಹೋಗ್ತಾ ಇರೋ ಆ ಅಕಿಹಾಬರಾದಲ್ಲಿ ಫುಲ್ ಇವತ್ತು ಭಾನುವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಕಾರು, ಬೈಕು ಇವನ್ನೆಲ್ಲಾನು ಕೂಡ ಸ್ಟಾಪ್ ಮಾಡಿಸಿ ಜಸ್ಟ್ ಪಾದಾಚಾರಿಗಳನ್ನ ಮಾತ್ರ ಅಲ್ಲಿ ಎಂಜಾಯ್ ಮಾಡಕ್ ಬಿಡ್ತಾರಂತೆ. ಸೊ ಅದಕ್ಕೆ ಅದನ್ನ ಪಾದಾಚಾರಿಗಳ ಸ್ವರ್ಗ ಅಂತ ಕರೀತಾರೆ. ಸೊ ಇವತ್ತು ನಾವು ಆ ಪಾದಾಚಾರಿಗಳ ಸ್ವರ್ಗಕ್ಕೆ ಟೋಕಿಯೋ ಸ್ಟೇಷನ್ ರೈಲ್ ಮುಖಾಂತರ ಹೋಗೋಣ ಬನ್ನಿ. ಅದು ರೈಲ್ವೆ ಸ್ಟೇಷನ್ ಹೆಂಗ್ ಕಾಣಿಸ್ತಾ ಇದೆ ಅಂತಂದ್ರೆ, ಯಾವ್ದು ಗುರು IT-BT ಕಂಪ್ನಿನ ಅನ್ನೋ ಲೆವೆಲ್ಗೆ ನನಗೆ ಫೀಲ್ ಆಗ್ತಾ ಇದೆ. ಮೇಲ್ಗಡೆ ನೋಡೋರು ಅಷ್ಟೊಂದು ಬಿಲ್ಡಿಂಗ್ಗಳಿದೆ, ಹೆಂಗೆ ಅಂತ ಲಿಟ್ರಲಿ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಒಳಗಡೆ ಹೋಗಿ ನೋಡಿದಾಗ್ಲೇ ಗೊತ್ತಾಗುತ್ತೆ ಹೆಂಗಿರುತ್ತೆ ಟೋಕಿಯೋ ಒಂದು ರೈಲ್ವೆ ಸ್ಟೇಷನ್ ಅಂತ. ಇಲ್ಲಿ ನೋಡಿ, ಒಂದು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಬಿಲ್ಡಿಂಗ್ದು ಒಂದು ಧೂಳು ಕೂಡ ಆ ಕಡೆ ಈ ಕಡೆ ಬರಬಾರ್ದು ಅಂತ ಅಷ್ಟು ದೊಡ್ಡ ಬಿಲ್ಡಿಂಗಿಗೆ ಪರದೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಸೊ ಅಂತಂದರೆ ಜನಗಳ ಸೇಫ್ಟಿನ ಯಾವ ಲೆವೆಲ್ಗೆ ಇವ್ರು ಯೋಚನೆ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡಿ ಕಲಿಬೋದಾಗಿರುತ್ತೆ. ಸೊ ನಾವಿವಾಗ ಎಂಟ್ರಿ ಆಗೋಣ. ಇಲ್ಲೆಲ್ಲ ಸಿಂಕಾನ್ಷನ್ ಟ್ರ್ಯಾಕ್ಸು ಮತ್ತು ಟಿಕೆಟ್ಸ್ ಅಂತ ಬರ್ತಿದೆಯಲ್ಲ, ಸೊ ಇವೆಲ್ಲವೂ ಕೂಡ ಬುಲೆಟ್ ಟ್ರೈನ್ಗಳಿಗೆ. ಸೊ ಇಲ್ಲಿ ಇದಕ್ಕೆ ಅಂತಲೇ ಸಪ್ರೇಟ್ ಟ್ರ್ಯಾಕ್ಗಳಿರುತ್ತೆ. ಅಪ್ಪ ಇಲ್ಲಿ ನೋಡಿ, ಇಲ್ಲಿ ಟೋಕಿಯೋ ಸ್ಟೇಷನ್ದು ಒಂದು ಇನ್ಫಾರ್ಮೇಷನ್ ಸೆಂಟರ್ ಇದೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಈಗ ನಾನು ಎಕ್ಸಾಕ್ಟಾಗಿ ಇಲ್ಲಿದ್ದೀನಿ. ಸೊ ಇವಾಗ ಇಲ್ಲಿಂದ ಹೆಂಗೆ ಹೋಗಬೇಕು, ನಿಯೋಂಬಾಷಿ ಎಂಟ್ರೆನ್ಸು. ಓಕೆ, ಸೊ ಇಲ್ಲಿ ಯಾವ ಕಡೆಗೆ ಹೋಗಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಸ್ಟೇಷನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಸ್ ಟರ್ಮಿನಲ್ಲು ಸೌತು ಅಂದರೆ ಎಷ್ಟು ದೊಡ್ಡದಾಗಿದೆ ಅಂತ. ಆ್ಯಂಡ್ ಇಲ್ಲಿ ಎಲ್ಲ ಟ್ಯಾಕ್ಸಿ, ಬಸ್ಸು, ನಮ್ಮ ಥಿಂಗ್ಸ್ ಏನಾದರೂ ಮರ್ತೋಗಿತ್ತು ಅಂತಂದರೆ ಅದು ಇದೆ. ಲಾಸ್ಟ್ ಆ್ಯಂಡ್ ಫೌಂಡು ಎಲ್ಲವೂ ಕೂಡ ಇಲ್ಲೇ ಸಿಗುತ್ತೆ ನಮಗೆ. ಸೊ ಈಗ ನಾವು ಇಲ್ಲಿದ್ದೀವಿ, ನಾವಿವಾಗ ಇಲ್ಲಿ ಗಂಟ ಹೋಗಬೇಕು ಅಂತ ಹೇಳ್ತಾ ಇರೋದು ಅಲ್ಲ. ಸೊ ನಾನು ಈಗ ಹಿಂಗೆ ತಗೊಂಡು ಹಿಂಗೆ ಹೋದ್ರಾಗತ್ತಾ? ಸೊ ಲೈಕ್ ದಿಸ್. ಎಸ್, ಯಾ, ಥ್ಯಾಂಕ್ ಯು ಸೋ ಮಚ್. ಎಸ್, ಬನ್ನಿ ಇವಾಗ ಈ ಕಡೆಗೆ ಹೋಗೋಣ. ಜನ ನೀವು ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ, ಅದೇನು ಟೆನ್ಷನ್ ಏನಿಲ್ಲ. JR ಅಂತ ಕಾಣಿಸ್ತಾ ಇದೆ ನೋಡಿ ಸಿಂಬಲ್ಲು. ನಾವು ಅಲ್ಲಿಗೆ ಬರಬೇಕು ಆ್ಯಕ್ಚುಲಿ. ಸೊ ಇಲ್ಲಿ ಬಂದು ಇಲ್ಲಿಂದ ಒಳಗಡೆಗೆ ಹೋಗಬೇಕು. ಕಾರ್ಡಿಗೆ 2,000 ರೂಪಾಯಿ ನನ್ನ ಕಾರ್ಡಲ್ಲಿ ದುಡ್ಡಿದೆ. ನನಗಿವಾಗ 10,000 ಹಾಕಬೇಕು ಅಂದ್ಕೊಳ್ಳಿ. ಸೊ 10,000 ಹಾಕಬೇಕು ಅಂತಂದಾಗ ಏನು ಮಾಡಬೇಕು, ನಾನು ಹಾಕ್ಬಿಟ್ಟು ಇಲ್ಲಿ ದುಡ್ಡನ್ನು ಹಾಕ್ಬೇಕು. ಓಕೆ, ಸೊ ಇಲ್ಲಿ ದುಡ್ಡು ಹಾಕಿದ್ರೆ ಆಯಿತು, 10,000 ಆಯಿತು. ಓಕೆನಾ? ಸೊ ರಿಸಿಪ್ಟ್ ತೆಗೆದ್ರೆ ನಾನು ಹಾಕಿರೋದಕ್ಕೆ ರಿಸಿಪ್ಟು ಕೂಡ ಬಂದ್ಬಿಡ್ತು. ಓಕೆ, ಈಗ ಕಾರ್ಡನ್ನು ಹಿಂಗೆ ತಗೋಬೇಕು. ಸೊ ಇವಾಗ ಇದರಲ್ಲಿ 10,000 ಇದೆ. ಒಂದು ಸಲ ಕಾರ್ಡಲ್ಲಿ ದುಡ್ಡು ಆ್ಯಡ್ ಆದಮೇಲೆ ನಾವೇನು ಮಾಡಬೇಕು, ಸೀದಾ ಇಲ್ಲಿ ಬರಬೇಕು. ಸೊ ಇಲ್ಲೊಂದು ಸಲ ಸ್ಕ್ಯಾನ್ ಮಾಡಬೇಕು, ಹಿಂಗೆ ಹೋಗಬೇಕು.
ಸೊ ನಾವು ಹೋಗ್ಬೇಕಾಗಿರೋ ಯಮೌಂಟೆ ಲೈನು ಈ ಕಡೆಗೆ ಇದೆ. ಸೊ ನಮ್ಮ ಲೈನನ್ನು ಹಿಡ್ಕೊಂಡು ನೀಟಾಗಿ ಹೋಯ್ತು ಅಂತಂದರೆ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ತೀವಿ. ಸೊ ಟೋಕಿಯೋದಿಂದ ಆಲ್ಮೋಸ್ಟು 2 ಸ್ಟೇಷನ್ ದಾಟಿ ಅಲ್ಲಿದೆ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಏನು ಪ್ಲ್ಯಾಟ್ಫಾರ್ಮ್ದು ಈ ನಂಬರ್ಗಳು ಬರ್ದಿದೆಯಲ್ಲ, ಇವೆಲ್ಲ ನಮ್ಮಲ್ಲಿ ಹೆಂಗಿರುತ್ತೆ ಹೇಳಿ, ಮಾಲ್ಗಳಲ್ಲಿ ಫಿಲಮ್ ನೋಡೋಕೆ ಹೋಗ್ಬೇಕಾದ್ರೆ ಇರುತ್ತೆ ಗೊತ್ತಾ, 6, 5 ಅಂತ. ಸೊ ಆ ಥರ ಇದೆ ನೋಡಿ, ಇದು ಏನು ಮಜವಾಗಿದೆ ಅಂತ. ಸೊ ನಾನು ಹೋಗ್ಬೇಕಾಗಿರೋದು ಯಮೌಂಟೆ ಲೈನು. ಸೊ ಇದೇನೆ. ಸೊ ಯಮೌಂಟೆ ಲೈನಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನು ಬರ್ದಿದ್ದಾರೆ ನೋಡಿ. ಏನು ಸಿಸ್ಟಮ್ಯಾಟಿಕ್ ಆಗಿದೆ ಗುರು, ಫಸ್ಟ್ ಟೈಮ್ ಬಂದವ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಇಲ್ಲಿಂದ ಈಗ ಅಕ್ಕಿಹಾಬರಕ್ಕೆ ಸಿಗುತ್ತಾ ಇಲ್ವಾ ಟ್ರೈನು ಅನ್ನೋದನ್ನು ನೋಡ್ಬೇಕು ಇವಾಗ. ಎಸ್ ನೋಡಿ, ಬಂದಿದೆ ಟ್ರೈನು. ಸೊ ಇದೇ ನಮ್ಮ ಅಕ್ಕಿಹಾಬರ ಸ್ಟೇಷನ್ಗೆ ಹೋಗೋದಂತೆ. ಸೊ ಬನ್ನಿ ಹತ್ಕೊಂಡು ಹೋಗೋಣ. ಸ್ಟೇಷನ್ಗೆ ಬಂದಿದೆ ಎಲೆಕ್ಟ್ರಿಕ್ ಟೌನ್ ಗೇಟ್ ಅಂತ. ಸೊ ಈ ಕಡೆಗೆ ಹೋಗಬೇಕು, ಮತ್ತು ನಮ್ಮ ಸೈಕಾ ಕಾರ್ಡ್ನ ಹಿಂಗೆ ಹಾಕಿದ್ರೆ ಓಪನ್ ಆಗುತ್ತೆ. ಸೊ ಇದರಲ್ಲೇ ಕಟ್ಟಾಯಿತು. ಸೊ ಈಗ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಕಟ್ಟಾಗಿರೋ ದುಡ್ಡು ಬಂದ್ಬಿಟ್ಟು 155 ಯೆನ್ ಕಟ್ಟಾಗಿದೆ. ಸೊ ಅಲ್ಲಿ ಡಿಸ್ಪ್ಲೇ ಆಗಿತ್ತು ಆ್ಯಕ್ಚುಲಿ, ನಾನು ಅದನ್ನು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ವೈವ್ ಶುರು ಆಗುತ್ತೆ ಆ್ಯಕ್ಚುಲಿ. ಸೊ ಅದು ಎಲ್ಲಿ ಆ ರೋಡನ್ನು ಫುಲ್ಲು ಬ್ಲಾಕ್ ಮಾಡಿ ಬರೀ ಪಾದಾಚಾರಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿವಾಗ ನೋಡಬೇಕು. ಎಸ್, ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಅಕ್ಕಿಹಾಬರ ಇಲ್ಲಿ ಫುಲ್ ಗಾಡಿಗಳನ್ನೆಲ್ಲನೂ ಕೂಡ ಇರದೇ ಇರಂಗೆ ಮಾಡಿರ್ತಾರೆ ಅಂತ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಆನಿಮೆ ರಿಲೇಟೆಡ್ ಗೊಂಬೆಗಳು ಅದು ಇದು ಎಲ್ಲವೂ ಇಟ್ಟಿರ್ತಾರೆ. ಆಮೇಲೆ ಫುಲ್ ಎಲ್ಲ ಸರ್ವಿಸ್ ಸ್ಟೇಷನ್ಸ್ಗಳು, ಲೈಕ್ ಅಂತಂದರೆ ಈಗ ನೋಡಿ, ನಮ್ಗೆ ಈ ಥರದ್ದೆಲ್ಲ ಕ್ರೇಜ್ ಇತ್ತು ಅಂತಂದರೆ ಸೊ ಇಲ್ಲಿ ಐಟಮ್ಸ್ಗಳನ್ನು ಕೂಡ ನಾವು ಪರ್ಚೇಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ಏನು ಅಂತಂದರೆ ಲಕ್ಕಿ ಡ್ರಾ ಥರ. ಸೊ ಇದರಲ್ಲಿ ಹಾಕಿ ನಮ್ಗೇನಾದ್ರು ಸಿಗ್ಬೋದು, ಹೇಳೋಕ್ಕಾಗಲ್ಲ. DJ ಇದು ಸ್ಪೀಕರು, ಮೈಕ್ಗಳು, ಮತ್ತು ಒಳ್ಳೊಳ್ಳೆ ಏರ್ಪೋರ್ಟ್ಸ್ಗಳು, ಟ್ರಿಮ್ಮರು ಎಲ್ಲವೂ ಕೂಡ ಇದೆ. ನಾವು ಅಕ್ಕಿಹಾಬರ ರೋಡ್ ಏನಿದೆಯೋ ಅದನ್ನ ನೋಡೋಣ ಬನ್ನಿ. ನೋಡ್ರಿ ಯಾವ ತರ ಕಾಣಿಸ್ತಾ ಇದೆ ನೋಡಿ, ಸ್ವರ್ಗ. ಇಲ್ಲಿ ಯಾವುದು ಬೈಕ್ ಇಲ್ಲ, ಕಾರ್ ಇಲ್ಲ, ಏನು ಇಲ್ಲ. ಬಟ್ ಅದ್ರ ನಿಮ್ಗೆ ನೋಡಕ್ಕೆ ಏನ್ ಸಿಗ್ತಾ ಇದೆ, ಎಷ್ಟು ಜನ ಮಾತ್ರ ಸಿಗ್ತಾ ಇದಾರೆ. ಅಂಡ್ ಎಷ್ಟು ದೊಡ್ಡ ರೋಡ್ ನೋಡಿ. ಸೊ ಈ ರೋಡಲ್ಲಿ ಯಾವುದೇ ಕಾರಣಕ್ಕೂ ಭಾನುವಾರದ ದಿನ ಗಾಡಿಗಳು ಮತ್ತೆ ಕಾರ್ಗಳು ಬರಂಗಿಲ್ಲ. ಸೊ ಯಾಕೆ ಅಂತಂದ್ರೆ ಇದೊಂದು ರೂಲ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬರ್ತಾ ಬೇಕಾದ್ರೇನೆ ನೋಡಿದೆ ಎಷ್ಟೋ ವಿಡಿಯೋ ಗೇಮಿಂಗ್ ಸ್ಟೋರ್ಗಳು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಗೇಮ್ ಪ್ಯಾನಿಕ್ಕು, ಆನಿಮೆಗಳು ನೋಡಿ, ಅಲ್ಲಿ ಆನಿಮೆದೆಲ್ಲ ಇದೆ ನೋಡಿ. ಸೊ ಅವೆಲ್ಲ ಆನಿಮೆ ಶಾಪ್ಗಳು ಆ ತರ ಇಲ್ಲಿರುತ್ತೆ. ಇನ್ನ ಒಂದೇನು ಅಂತಂದ್ರೆ, ಇಲ್ಲಿ ಒಂದಷ್ಟು ಜನ ಆನಿಮೆ ವೇಷಗಳನ್ನ ಹಾಕೊಂಡು ಬಂದು ಇಲ್ಲಿ ತಿರುಗ್ತಾ ಇರ್ತಾರಂತೆ. ಸೊ ನೋಡೋಣ ನಮ್ಗೆ ಆ ಥರ ಯಾರಾದರೂ ಸಿಗ್ತಾರ ಅಂತ. ನಿಮ್ಗೊಂದು ಡೌಟ್ ಬಂದಿರುತ್ತೆ, ಏನಕ್ಕೋಸ್ಕರ ಈ ಅಕ್ಕಿಹಾಬರದ ಈ ಒಂದು ಮೇನ್ ರೋಡನ್ನು ಜನಗಳಿಗೆ ಮಾತ್ರ ಕೊಟ್ಟು ಕಾರು ಬೈಕು ಬರದೇ ಇರಂಗೆ ಮಾಡಿರ್ಬೋದು ಅಂತ. ಕರೆಕ್ಟ್ ಅಲ್ವಾ? ಸೊ ಏನು ಅಂತಂದ್ರೆ 1970ರ ನಂತರದಲ್ಲಿ ಈ ಜಪಾನು ತುಂಬಾ ಆರ್ಥಿಕ ಪ್ರಗತಿನ ಹೊಂದ್ಬಿಡುತ್ತಂತೆ. ಆ ಟೈಮಲ್ಲಿ ಜನಗಳ ಹತ್ರ ವಿಪರೀತ ಕಾರು, ವಿಪರೀತ ಜನಸಂಖ್ಯೆ, ಈ ರೋಡಲ್ಲಿ ಓಡಾಡೋಂಥವ್ರು ಹೆವಿ ಜನ ಇದ್ರಂತೆ. ಸೊ ಅದಾದ್ಮೇಲೆ ಸರ್ಕಾರ ಏನ್ ಮಾಡುತ್ತೆ, ಇದನ್ನ ಹೆಂಗಾದ್ರೂ ಮಾಡಿ ನಿಯಂತ್ರಣ ಮಾಡಬೇಕು. ಈ ರೋಡಲ್ಲಿ ಜನಸಂದಣಿ ಸಿಕ್ಕಾಪಟ್ಟೆ ಆಗ್ತಾ ಇರೋದ್ರಿಂದ ಆಕ್ಸಿಡೆಂಟ್ ಕೂಡ ಆಗ್ತಾ ಇದೆ. ಸೊ ಇದನ್ನೇನ್ ಮಾಡೋಣ, ಇದನ್ನ ತಡಿಬೇಕಲ್ಲ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಈ ರೋಡ್ ಏನಿದೆಯೋ ಇದನ್ನ ಬರೀ ಪಾದಾಚಾರಿಗಳಿಗೆ ಮಾತ್ರ ಲಿಮಿಟ್ ಮಾಡ್ತಾರೆ. ಜೊತೆಗೆ ಎಲ್ಲಾ ಕಾರು ಮತ್ತೆ ಬೈಕು ಯಾವುದೇ ವಾಹನ ಬರದೇ ಇರೋ ರೀತಿ ಇದನ್ನ ಬ್ಲಾಕ್ ಮಾಡ್ತಾರೆ. 2008ರಲ್ಲಿ ಏನಾಗುತ್ತೆ ಅಂತಂದ್ರೆ, ಒಬ್ಬ ಸೈಕೋ ಕಿಲ್ಲರು ಲಾರಿ ತಗೊಬಂದ್ಬಿಟ್ಟು ಈ ರೋಡಲ್ಲಿ ಭಾನುವಾರ ಮಧ್ಯಾಹ್ನ ಯಾವಾಗ ಬರೀ ಪಾದಾಚಾರಿಗಳಿಗೆ ಅಂತ ಇಟ್ಟಿರ್ತಾರೋ ಅವಾಗ ಒಂದು ಲಾರಿನ ತಗೊಬಂದು ಇಲ್ಲಿ ಜನಗಳ ಮೇಲೆಲ್ಲ ಗುದ್ದಿಸಿ ಒಂದು ಚಾಕು ತಗೊಂಡು 7 ಜನನ ಸಾಯಿಸ್ಬಿಟ್ಟಿದ್ದಂತೆ. ಆವಾಗಿಂದ ಜಪಾನ್ ಸರ್ಕಾರ ಈ ಜಾಗನ ಪಾದಾಚಾರಿಗಳಿಗೂ ಬೇಡ ಅಂತೇಳಿ ಬ್ಯಾನ್ ಮಾಡಿದ್ದತೆ. ಕಡಿಮೆ ಒಂದು 3 ವರ್ಷ ಅಂದರೆ 2008ರಿಂದ 2011ರವರೆಗೂ ಕೂಡ ಇಲ್ಲಿ ಪಾದಾಚಾರಿಗಳು ಈ ಥರ ಸಪ್ರೇಟಾಗಿ ಓಡಾಡೋಂಥದ್ದು ಇರಲಿಲ್ಲ. ಆಮೇಲೆ ಜನರ ಒತ್ತಾಯದ ಮೇರೆಗೆ ನಮಗೆ ಈ ಹ್ಯಾಂಗಿಂಗ್ ಸ್ಪಾಟ್ ಬೇಕು, ನಾವು ಈ ಥರನೇ ಪಾದಾಚಾರಿಗಳಿಗೆ ಅಂತಲೇ ಸಪ್ರೇಟಾಗಿ ಓಡಾಡಬೇಕು, ನಾವು ಇಲ್ಲಿ ಯಾವುದೇ ರೀತಿ ಕಾರು ಬೈಕ್ಗಳು ಬರಬಾರ್ದು ಅಂತ ಹೇಳಿ ಈ ರೂಲ್ಸನ್ನು ಮತ್ತೆ ವಾಪಸ್ ತಗೊಬರ್ತಾರಂತೆ. ನೋಡಿ, ಒಂದು ಸಣ್ಣದಾಗಿ ಅಂದರೆ ಜಸ್ಟ್ ಭಾನುವಾರ ಮಧ್ಯಾಹ್ನದ ಮೇಲೆ ಮಾತ್ರ ಓಪನ್ ಆಗೋಂಥ ಈ ಜಾಗದ ಇತಿಹಾಸ
ಇಷ್ಟಿದೆ ನೋಡಿ. ಕ್ಯಾನ್ ಬಿ ಶೂ? いやのನೋ. 外観 ವೇಟ್ ವೇಟ್.お店の外は取れます。 ಈ ಅಂಗಡಿಯ ಹೊರಗಡೆ ಚಿತ್ರಗಳನ್ನು ತೆಗೆದುಕೊಳ್ಳಬಹುದು. 中の ನಾನೊಬ್ಬ ಯೂಟ್ಯೂಬರ್. ಇಲ್ಲಿಯ ಸಂಸ್ಕೃತಿಯನ್ನು ನನ್ನ ಜನಗಳಿಗೆ ತಿಳಿಸಬೇಕು. ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡಬಹುದೇ? ಹಾಂ. これはこの ವೇಟ್ ವೇಟ್. 私のフォロワーと共有したいので呼ばれてきちゃう。この外のこの外観は取っても大丈夫です。 ಈ ಸ್ಥಳದ ಹೊರಭಾಗವು ಸಂಪೂರ್ಣವಾಗಿ ಚೆನ್ನಾಗಿದೆ. ಓಕೆ, ಕ್ಯಾನ್ ಐ ಗೋ ಇನ್ಸೈಡ್? ಹಾಂ, ಓಕೆ. チェックイン ವೇಟ್ ವೇಟ್ ವೇಟ್. 中入りたいならチェックインっていうのをしないといけなくて、そこの機械でできます。 ನೀವು ಒಳಗೆ ಹೋಗಬೇಕಾದ್ರೆ ನೀವು ಚೆಕ್ ಇನ್ ಮಾಡಬೇಕಾಗುತ್ತದೆ. ಅದನ್ನು ನೀವು ಅಲ್ಲಿರುವ ಯಂತ್ರವನ್ನು ಮಾಡಿ. ಎಸ್, ಅರಿಗದ ಸೈಮ. ಎಸ್. ಸೊ ಇವಾಗ ನಾವು ಒಳಗಡೆ ಹೋಗೋಣ ಬನ್ನಿ. ಸೊ ಮೇ ಬಿ ಇದನ್ನೇ ಹೇಳಿದ್ದು ಅನಿಸುತ್ತೆ ಅವರು. ಸೊ ಅಲ್ಲಿ ಮಿಷಿನ್ ಇದೆ, ಇಲ್ಲ ಅಲ್ಲ ಸೈಮ? ಎಂಟ್ರಿ? ಓಕೆ, ಯಾ, ಐ ವಾಂಟ್ ಟು ಎಂಟರ್. ಓಕೆ. ಲ್ಯಾಂಗ್ವೇಜ್ ಇಂಗ್ಲೀಷ್. ಯಾ, ಥ್ಯಾಂಕ್ ಯು. ಸೊ ಅಕಿಬಾ 7th ಫ್ಲೋರು, ಅಕಿಬಾ 6th ಫ್ಲೋರು ನೋಡಿ. ಇಲ್ಲೆಲ್ಲ ನೀಟಾಗಿ ಈ ಥರ ಹಾಕಿದ್ದಾರೆ, ಆಯಿತಾ? ಸೊ ಇದರಲ್ಲಿ 1 hour 14 minute ವೆಯ್ಟ್. ಇಫ್ ಯು ಹ್ಯಾವ್ ಎಂಟ್ರಿ ಟಿಕೆಟ್ ಪ್ಲೀಸ್ ಚೆಕ್ ಇನ್ ಮಿಷಿನ್. 4:27 ಅಂದರೆ 4:15ವರೆಗೂ ಕೂಡ ಹೊರಗಡೆ ವೆಯ್ಟ್ ಮಾಡಬೇಕು. ಸೊ ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಸಿಕ್ಕಾಬಟ್ಟೆ ಜನ ಇದ್ದಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ನಾನು ಇವಾಗ ಎಲ್ಲೆಲ್ಲಾದರೂ ಹೊರಗಡೆ ವೆಯ್ಟ್ ಮಾಡಬೇಕು. ಎಲ್ಲ ಒಂದೊಂಥರ ಡಿಫ್ರೆಂಟ್ ಆಗಿ ಕಾಯ್ತಾ ಇದ್ದಾರೆ ನೋಡಿ. ಜನನೆಲ್ಲ ಕರಿತಾ ಇಲ್ಲ ಅಂತಂದಿದ್ರೆ ಮೇ ಬಿ ನಾನು ಟಿಕೆಟನ್ನು ತೊಗೊಬೇಕಾಗಿತ್ತು. ನ್ಯೂ ಕಲರ್ ಏವಿಯೇಟರ್. ಓಕೆ, ಓಕೆ. ಸೊ ಗೇಮ್ಗಳು ಇದೆ ನೋಡಿ ಇಲ್ಲಿ. ಸೊ ನೋಡಿ, ಇಲ್ಲೇನು ನೋಡ್ತಾ ಇದ್ದಾರೆ ಇವೆಲ್ಲ ಆನಿಮೆ ಕಾನ್ಸೆಪ್ಟ್ಗಳು. ಸೊ ಆನಿಮೆ ಕಾನ್ಸೆಪ್ಟಲ್ಲಿ ನೀಟಾಗಿ ಎಲ್ಲನೂ ಇಟ್ಟಿದ್ದಾರೆ ನೋಡಿ. ದೇಶಗಳಲ್ಲಿ ಡಿಫ್ರೆಂಟ್ ಕಲ್ಚರು, ಸಂಸ್ಕೃತಿ ಅಂತ ಹೇಳ್ತಾರಲ್ಲ, ಹಾಗೆ. ಸೊ ಇದೆಲ್ಲ ಏನು ಅಂತಂದರೆ ಒಬ್ಬೊಬ್ರದ್ದು ಇಂಟ್ರೆಸ್ಟ್ ಒಂದೊಂಥರ ನೋಡಿ. ಇಲ್ಲಿ ಇನ್ನೂ DVD ಮತ್ತು TV ಗೇಮು, PC ಗೇಮ್ CD ಕಾಮಿಕ್ಕು ಇವೆಲ್ಲವೂ ಕೂಡ ಇದೆ. ಸೊ ಇದು ಲಿಟ್ರಲಿ ನನಗೇನು ಅಂತ ಅರ್ಥ ಆಗ್ತಾ ಇಲ್ಲ, ಬಟ್ ಒಂದಂತೂ ಅರ್ಥ ಆಗ್ತಾ ಇದೆ. ಈಗ ನಾವು ನೋಡಿದ್ವಲ್ಲ ಜಪಾನಲ್ಲಿ, ಆ ಒಂದು PC ಗೇಮ್ಗೆ ಏನು ಕ್ರೇಜ್ ಇದೆ ಗುರು. ಈ ಥರ ಕ್ರೇಜ್ ಇದೆಯಾ? ಲಿಟ್ರಲಿ ನಂಗೆ ಗೊತ್ತಾಗಲಿಲ್ಲ. ಆ್ಯಪಲ್ ಫೋನ್ಗಳೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಇದೆ, ಎಲ್ಲ ಫೋನ್ಗಳು ಕಡಿಮೆ ಇದೆ. ರಿಪ್ರೂವೈಸ್ಡು ಇದೆ, ಹೊಸದು ಇದೆ. ಸೊ ಆ್ಯಪಲ್ 17 Pro Max 250 GB ಆಲ್ಮೋಸ್ಟ್ ಎಷ್ಟರಲ್ಲಿ ಸಿಗ್ತಿದೆ ಗೊತ್ತಾ? ಇದು 1,34,000 ಸಿಗ್ತಾ ಇದೆ. ಲ್ಯಾಪ್ಟಾಪು ಕಮ್ಮಿ ಯಾರು ಕಟ್ಟಿದೆ? ಏದೆ எவ்வளோ? இந்தியன் அமௌண்ட்டில் 13 13க்கா? பரவாயில்ல. எப்படி கேமிங்க்கா எப்படி? இல்லை கேமிங். நார்மல் ಗೇಮಿಂಗ್ಸ್ಗೆ ತನಿಯಾಗ ಇಲ್ಲಿ ನೋಡಿ. ಇಲ್ಲಿ ಇವೆಲ್ಲ ಏನು ಅಂತಂದರೆ ಒಂಥರ ಪ್ರೈಸ್ ಮನಿ ಆಫರ್ ಮಾಡ್ದಂಗೆ. ಸೊ ನೀವು ದುಡ್ಡು ಹಾಕಿ ಒಂದು ಮ್ಯಾಚ್ಗೆ 200 ಹಾಕಿ ಆಡಿ ಗೆಲ್ಲಿ, ಆ ಥರ ನೋಡಿ. ಇಲ್ಲೊಂದು ಶಾಪಿಗೆ ಬಂದಿದ್ದೀನಿ. ಸೊ ಇಲ್ಲೇನು ಅಂತಂದರೆ ಈ ಥರ ಅನಿಮೆ ಕ್ಯಾರೆಕ್ಟರ್ಗಳದ್ದು ಮ್ಯಾನೇಚರ್ ಸಿಗುತ್ತೆ ನೋಡಿ, ಯಾವ್ಯಾವ್ದು ಬೇಕು ನಿಮಗೆ. ಸೊ ಅದ್ರ ಜೊತೆಗೆ ಅದರದ್ದು CD-ನ ಇಲ್ಲ ಈ ಗೊಂಬೆಗಳದ್ದು ಇವೆಲ್ಲ. ಸೊ ಇದು ಸ್ಯಾಂಪಲ್ ಇಟ್ಟಿರೋದು. ಸೊ ಈ ಥರದ್ದು ಹಿಂಗೆ ಸಿಗುತ್ತೆ ಅಂತ ಪ್ರತಿಯೊಂದೂ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಸೊ ಇದು ನೋಡಿ, ಪ್ಲೇ ಸ್ಟೇಷನ್ಗೆ ಹೋಗ್ತಾ ಇದೆ. ಸೊ ಗೇಮಿಂಗ್ ಎಲ್ಲ ಇದೆ ಮೇಲ್ಗಡೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. 3rd ಫ್ಲೋರ್ ಬಂದ್ಬಿಟ್ಟು ಗೇಮ್ಸ್ಗೆ. ಏನು ಗುರು ಇದು? ಇದೇ ಒಂಥರ ವಿಚಿತ್ರ ಪ್ರಪಂಚ.
ಸೊ ಇವೆಲ್ಲ ಗೇಮಿಂಗ್ದು. ಆ್ಯಕ್ಚುಲಿ ನಾನು ಇವಾಗ ಇರೋ ಶಾಪ್ ಏನು ಅಂತಂದರೆ ಸೊ ಅಡಲ್ಟ್ ವೀಡಿಯೋಸ್ಗಳನ್ನು DVD ಮಾಡಿದ್ದಾರೆ ಓಕೆನಾ. ಅದನ್ನು ನೋಡ್ತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ಇವಾಗ ಇಲ್ಲಿಂದ ಹೊರಗಡೆ ಬರ್ತಾ ಇದ್ದೀನಲ್ಲ, ಈ ಶಾಪಲ್ಲಿ ಬಂದ್ಬಿಟ್ಟು ಹೇಗೆ ಅಂತಂದರೆ 2-3 ಟೈಪ್ ಆಫ್ ಸೆಕ್ಷನ್ಸ್ ಇತ್ತು. ಸೊ ಕೆಳಗಡೆ ಸೆಕ್ಷನಲ್ಲೆಲ್ಲ ಮಾಮೂಲಿ ಹೆಂಗಿರುತ್ತೋ ಸ್ಟೋರ್ಗಳು ಆ ಥರದ್ದು. ಸೊ ಅಲ್ಲಿ ನಿಮಗೆ ಕಲೆಕ್ಷನ್ಸ್ಗಳು, ಸ್ಟಿಕ್ಕರ್ಗಳು, ಆ್ಯನಿಮೇಷನ್ ಸ್ಟಿಕ್ಕರ್ಸ್ಗಳು ಅವೆಲ್ಲ ಇತ್ತು. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ಗೂ ಹೋಗ್ತಿದ್ದಂಗೆ ಬೇರೆ ಥರ ಲೋಕ. ಸೊ ಅಲ್ಲೇ ಬರೆದ್ಬಿಟ್ಟಿತ್ತು 18+ ಅಂತ. ಆಮೇಲೆ ಅಲ್ಲಿ ಮಕ್ಕಳು ಹೋಗಂಗಿಲ್ಲ, 18 ವರ್ಷಕ್ಕೆ ಮೇಲ್ಪಟ್ಟವ್ರು ಮಾತ್ರ ಹೋಗಬೇಕು. ಸೊ ಅಲ್ಲಿ ಏನಪ್ಪ ಕಲೆಕ್ಷನ್ಸ್ ಇತ್ತು ಅಂತಂದರೆ ಇಂಟಿಮೆಸಿ ವೀಡಿಯೋಗಳು, DVD ಗಳು. ಸೊ ಆ DVD ಗಳಿತ್ತು. ಸೊ ಅದನ್ನೆಲ್ಲನೂ ಕೂಡ ಒಂದು ರೌಂಡ್ ನೋಡ್ಕೊಂಡು ಬಂದೆ. ಅಲ್ಲಿ ದೊಡ್ಡ ಏಜ್ ಆಗಿರೋರೆಲ್ಲ 60 ವರ್ಷ 70 ವರ್ಷದ ಮುದುಕರು ಸಹಿತ ಇದ್ದರು. ಮೇ ಬಿ ನನ್ನ ಪ್ರಕಾರ ಇಲ್ಲಿ ಜಪಾನಲ್ಲಿ ಇದು ನ್ಯೂಟ್ರಲ್ ಆ ಥರ ಇದೆ ಅನಿಸುತ್ತೆ. ಆದರೆ ಅದೇನು ತುಂಬ ದೊಡ್ಡ ಸೀನ್ ಏನು ಆಗಲ್ಲ, ನಾರ್ಮಲ್ ಥರನೇ ಇದೆ. ಮೇ ಬಿ ಈಗ ಹೆಂಗೆ ನಮ್ಮಲ್ಲಿ ಸೆಕ್ಸುವಲ್ ಎಜುಕೇಷನ್ ಕೊಡಬೇಕು ಅಂತ ಅನ್ಕೋತೀವೋ ಆ ಥರ. ಸೊ ಅವ್ರವ್ರ ಇಂಟ್ರೆಸ್ಟಿಗೆ ತಕ್ಕಂಗೆ ಅದು ಓಪನ್ ಇದೆ ಅಂತ ಕಾಣಿಸುತ್ತೆ. ಸೊ ಅದನ್ನು ಸರಿ ಅಂತಲೂ ಹೇಳೋಕ್ಕಾಗಲ್ಲ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ವಿಡಿಯೋ ನೋಡ್ತಾರೆ ನಿಮಗೆ ಅದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲ ಸುತ್ತಾಡಿಕೊಂಡು ಮತ್ತೆ ಬಂದೆ ನೋಡಿ ಈ ಮೇಯ್ಡ್ ಕೆಫೆಗೆ. ಸೊ ಅಟ್ ಓಮ್ ಕೆಫೆ ಅಂತ ಇದೆಯಲ್ಲ, ಸೊ ಅಲ್ಲಿಗೆ ಬಂದಿದ್ದೀನಿ. ಬೇಸಿಕಲಿ ಏನಿದು ಮೇಯ್ಡ್ ಕೆಫೆ ಅಂತಂದರೆ, ಸೊ ಇಲ್ಲಿ ನಮ್ಮನ್ನು ಅಂದರೆ ಬರೋರನ್ನು ಯಜಮಾನನ ಥರ ಟ್ರೀಟ್ ಮಾಡಬೇಕು ಅನ್ನೋದು ಕಾನ್ಸೆಪ್ಟು. ಸೊ ಅಲ್ಲಿ ನಮಗೆ ನಾವು ಏನು ಸೆಲೆಕ್ಟ್ ಮಾಡ್ಕೊತೀವೋ ಆ ಥರ. ಸೊ ನಮ್ಮನ್ನು ಹುಡುಗ ಟ್ರೀಟ್ ಮಾಡಬೇಕಾ ಅಥವಾ ಹುಡುಗಿ ಟ್ರೀಟ್ ಮಾಡಬೇಕಾ ಅದು ಕೂಡ ನಾವೇ ಸೆಲೆಕ್ಟ್ ಮಾಡ್ಕೊಬೋದಾಗುತ್ತೆ. ಸೊ ನಾವು ಒಂದ್ಸಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರ ಸರ್ವಿಸ್ ಹೆಂಗಿರುತ್ತೆ ಅನ್ನೋದನ್ನ ನೀವು ನೋಡೋರಂತೆ. ಬನ್ನಿ, ಬಂದಿದ್ದೀವಿ ಈಗ ಮೇಯ್ಡ್ ಕೆಫೆಗೆ. ಓಕೆ, 目ってなってるのはどうしたらいいですか？有効なエントリーじゃない、7階じゃないってことですか？7階って書いてある。6月14日今日は。そうですね。レシートで来たことなくて。少々お待ちください。よいしょ。Thank you. Okay. Yeah. Thank you. Scan? You can check your time. Okay. I can wait here? でもあっち後ろラインバー Here? Yes. Up Yeah. downstairs. Yes. Okay, Here? yeah. Thank you. ಸೊ ಅಂತೂ ಇಂತೂ ಫೈನಲಿ ನನ್ನ ಟರ್ನ್ ಬಂತು. ಲೆಟ್ಸ್ ಗೋ ಇನ್. 1回で発行できる。1回。Okay? Okay. Yeah. We can go? We can go? Yes. Do you have any seats or menu? No? No. Okay, so just one. Okay. No problem. ಅಯ್ಯೋ ಅರಿಗಾತು. No. あれなんか相性悪い私と。 Laka? ほう。なんだこれ。 No. あれ あれ？ Hmm? Ah. あ、止まった。Okay. ありがとうございます。あれ？ Ah, okay. ありがとうございます。 Okay. Lettuce. Okay. Lettuce. Yeah. Okay, and there's rolls. Okay. And do you have any questions? For this, okay. Okay, so let's go. Yeah, thank you. Okay, so please watch your step. Yeah. Oh, oh, oh. ಏನ್ ಗುರು ಇದು ಈ ಥರ? ಅರಿಗತ್ತೋ. ಏನ್ ಗುರು ಇದೇ ಒಂಥರ ಪ್ರಪಂಚ ಐತಲ್ಲ. ಥ್ಯಾಂಕ್ ಯು. ಈ ಥರ ಫೋಟೋಸ್ ಎಲ್ಲ ತೆಗೆಸ್ಕೋಬೋದು. ಓಕೆ, Welcome home, master. ಥ್ಯಾಂಕ್ ಯು. My name is Eruno. Eruno. Yes, nice to meet you. Yeah, thank you. And you are speaking very good English. Oh, really? Thank Yeah. you. I'm glad to see you here. Yeah. Dear master, starting today, our journey to serve you begins, master.
For you, as maid Irma, Yeah. I present the moe plum, have mocha, and caramel, and matcha latte. Iku, hato, momo hato, moe, moe, cute. Moye, moye, So, cute. ikimasu yo. Ikimasu. Moe. No. Moye, moye, cute. Thank you. Very good. Thank you so much. ありがとうございます。 Yes, arigato あり gozaimasu. がとうございます。失礼いたします。 Yes. Thank you. Thank you. ನಾನು ಒಳ್ಳೆ ಫುಲ್ ಆರ್ಡರ್ ಮಾಡ್ಬಿಟ್ಟೆ ಆ್ಯಕ್ಚುಲಿ. ಅಂದರೆ ಫುಲ್ ಅಂತಂದರೆ ಹೆಚ್ಚು ಕಡಿಮೆ ನಮ್ಮ ದುಡ್ಡಲ್ಲಿ 2,500 ರೂಪಾಯಿಗೆ ಆರ್ಡರ್ ಮಾಡಿದ್ದೀನಿ ನಾನು. ನೋಡಿ ಫುಲ್ಲು ಪಾಪ ಇವರೆಲ್ಲ ಇಷ್ಟು ಚೆನ್ನಾಗಿ ಮಾತಾಡಿಸಿ, ಅದಾದಮೇಲೆ ಇಷ್ಟು ಚೆನ್ನಾಗಿ ನನಗೆ ಟ್ರೀಟ್ ಸಿಕ್ಕಿ, ಅದಾದಮೇಲೆ ಒಳ್ಳೆ ಊಟ ತಿಂದು, ಅದಾದಮೇಲೆ ಎರಡನೇದು ಇದು ಇಷ್ಟು ನಡೀತಾ ಇದೆ ಪಾಪ. ಯಾ, ಇನ್ ಇಂಡಿಯಾ ಐ ಆಮ್ ಹಿಯರ್ ಟು ಕಮ್ ಎಕ್ಸ್ಪ್ಲೋರ್. ಎಸ್, ಸೊ ಇವಾಗ ಇದನ್ನು ಮುಗಿಸ್ಕೊಂಡು ಸೀದಾ ಹೊರಗಡೆಗೆ ಬರ್ತಾ ಇದ್ರೆ ನಮಗೆ ಈಗ ಆ್ಯಕ್ಚುಲಿ ವೈಬ್ ನೋಡಬೇಕು ಇಲ್ಲಿ ಹೆಂಗಿರುತ್ತೆ ಅಂತ. ಈಗ ಆಲ್ರೆಡಿ ಕಾರ್ಗಳು ಬರೋಕ್ಕೆ ಶುರು ಆಗಿದೆ. ಮತ್ತೆ ನೋಡಿ ಗಾಡಿಗಳು ಇರಲಿಲ್ಲ ಅಲ್ವಾ, ಈಗ ನೋಡಿ ಗಾಡಿಗಳು ಶುರು ಆಯಿತು. ನೋಡಿ ಎಷ್ಟು ಜನ ಇವಾಗ ಮತ್ತೆ ಅದೇ ಅಕ್ಕಿಹಾಬರ ಸ್ಟೇಷನ್ ಹತ್ರಕ್ಕೆ ಬಂದೆ. ಸೊ ಎಲ್ಲ ಎಕ್ಸ್ಪ್ಲೋರ್ ಎಲ್ಲ ಮಾಡಿಕೊಂಡು ಈಗ ಸೀದಾ ಏನು ಅಂತಂದರೆ ಇಲ್ಲಿಂದ ಹಾಚಿಕೋ ಸ್ಟೇಷನ್ಗೆ ಹೋಗ್ತೀವಿ. ಸೊ ಹಾಚಿಕೋ ಏನು ಅಂತಂದರೆ ನಿಮಗೆ ಗೊತ್ತಿರುತ್ತೆ, ನೋಡಿರ್ತೀರ ಹಾಚಿಕೋ ಅಂತೇಳಿ ಒಂದು ಫಿಲಮ್ ಇರುತ್ತೆ. ಒಂದು ನಾಯಿ ಪಾಪ ಅವರ ಯಜಮಾನ ಬರಲ್ಲ ಅನ್ನೋದಕ್ಕೋಸ್ಕರ ಪಾಪ ಒಂದೇ ಜಾಗದಲ್ಲಿ ನಿಂತು ಸ್ಟೇಷನ್ ಹತ್ರ ತನ್ನ ಪ್ರಾಣನ ಬಿಡುತ್ತೆ. ಹೆಚ್ಚು ಕಡಿಮೆ 9 ವರ್ಷ. ಹಾಚಿಕೋ ನಾಯಿದು ಆ ಸ್ಟ್ಯಾಚುನ ನೋಡಬೇಕು ಅಂತಂದರೆ ಹೋಗಬೇಕಾಗಿರೋ ಸ್ಟೇಷನ್ ಯಾವುದು ಅಂತಂದರೆ ಶಿಬುಯಾ ಅಂತ. ಸೊ ಶಿಬುಯಾ ಕ್ರಾಸ್ ಯಾವುದು? ಸೊ ಶಿಬುಯಾ ಬಂದ್ಬಿಟ್ಟು ನಿಮಗೆ ಟೋಕಿಯೋದಲ್ಲಿ ಒನ್ ಆಫ್ ದ ಪ್ರಸಿದ್ಧವಾದಂಥ ಜಾಗ. ಸೊ ಅದು ಯಾವುದು ಅಂತಂದರೆ ನೀವು ಕೇಳಿರ್ತೀರಾ, ಒಂದೇ ಒಂದು ಸಿಗ್ನಲ್ ಕ್ರಾಸ್ ಆಗಿದ ತಕ್ಷಣ 2,000ದಿಂದ 3,000 ಜನ ಹೋಗ್ತಾರೆ. ಅದು ಏನಾದರೂ ಒಂದು ದಿನಕ್ಕೆ ನೀವು ಅಂಕಿಅಂಶ ತೊಗೊಂಡ್ರೆ ಇಡೀ ವಿಶ್ವದಲ್ಲೇ ಒಂದು ದಿನಕ್ಕೆ 2.4 ಮಿಲಿಯನ್ ಅಂದರೆ 24 ಲಕ್ಷ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ರಾಸ್ ಆಗೋಂಥ ಸಿಗ್ನಲ್ ಯಾವುದಾದ್ರೂ ಇದೆ ಅಂತಂದರೆ ಪ್ರಪಂಚದಲ್ಲಿ ಅದು ಶಿಬುಯಾ ಕ್ರಾಸ್. ಸೊ ಇವಾಗ ನಾವು ಹೋಗ್ತಾ ಇರೋದು ಶಿಬುಯಾ ಕ್ರಾಸ್ಗೆ. ಈಗ ಯಮೌಂಟೆ ಲೈನಲ್ಲಿ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಟ್ರೈನ್ ಸರ್ವಿಸು ತುಂಬ ಅದ್ಭುತವಾಗಿದೆ. ಸೊ ಜನ ಒಬ್ರಿಗೊಬ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ, ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಂದು ಇಳಿದೆ ಅಲ್ವಾ, ಅದಾದಮೇಲೆ ನನಗೆ ಯಾವ ಕಡೆಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ಪಾಪ ಇಲ್ಲಿ ಯಾರೋ ಒಬ್ಬರನ್ನ ಕೇಳಿದೆ, ಈ ಕಡೆ ಬಾ ಅಂತಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಯಾವ ಕಡೆಗೆ ಹೋಗುತ್ತೆ ಅಂತಲೇ ಗೊತ್ತಾಯ್ತಾ ಇಲ್ಲ. ಇದು ಹಾಚಿಕೋ ಎಕ್ಸಿಟ್. ಇವರಿಬ್ಬರೇ ಈಗ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ನೋಡಬೇಕು. ಹಾಚಿಕೋ ಗೇಟ್, ಹಾಂ ಸ್ಟ್ರೈಟ್. ಸೊ ಈ ಕಡೆ ಹೋಗ್ತಾ ಇದ್ದಾರೆ. ಓಕೆ ನೋಡಿ ಪಾಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಜನ. ಅದೇ ಹೆಲ್ಪ್ಫುಲ್ ಇದ್ದಾರೆ ಪಾಪ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಾಚಿಕೋ ಎಕ್ಸಿಟ್, ಹಾಚಿಕೋ ಸ್ಕ್ವೇರ್. ಈ ನಾಯಿ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಇದೇನೇ ಆ ಹಾಚಿಕೋ ನಾಯಿ ತನ್ನ ಪ್ರಾಣವನ್ನು ತನ್ನ ಮಾಲೀಕನಿಗೋಸ್ಕರ 9 ವರ್ಷ ಕಾದು ಪ್ರಾಣ ಬಿಟ್ಟಂಥ ಜಾಗ. ಎಸ್, ಸೊ ನಾವು ಬಂದ್ವಿ ನೋಡಿ ಶಿಬುಯಾ ಕ್ರಾಸ್ಗೆ. ಬಾಬಾ ಏನು ಲೈಟ್ಗಳು ಗುರು, ಜನ ನೋಡು ಗುರು ಇಲ್ಲಿ, ಏನು ಜನ ಗುರು ಇಲ್ಲಿದೆ. ಬಟ್ ಆದರೆ ಹಾಚಿಕೋ ಸ್ಟ್ಯಾಚ್ಯೂಗೆ ಇಲ್ಲಿ ನೋಡಿ, ಇಲ್ಲಿ ಫೋಟೋ ತಗೊಳ್ಳೋ ಕ್ಯೂ ಇದೆ ಅಂತ ಕಾಣಿಸುತ್ತೆ ಹಾಚಿಕೋಗೆ. ಓ ಹೌದು ನೋಡಿ, ಇಲ್ಲಿ ಕ್ಯೂ ನಿಂತಿದ್ದಾರೆ ಹಾಚಿಕೋಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ.
ಗೊತ್ತಿರೋ ಪ್ರಕಾರ ಅದು ಒಂದು ಸರ್ಕಲ್ಲೇ. ಸೊ ಇವಾಗ ಶಿಬಿಯ ಸ್ಟೇಷನ್ನ ಅಂದರೆ ಶಿಬಿಯ ಕ್ರಾಸ್ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ನೋಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ದಿಸ್ ಪ್ಲೇಸ್ ಕಗುರಜಕ 6-1 ಪ್ಲಾಟ್ಫಾರ್ಮ್ ನಂಬರ್ 5 ಮೈಸೂರು ಸ್ಟೇಷನ್. ಎಸ್, ಪ್ಲಾಟ್ಫಾರ್ಮ್ ನಂಬರ್ 5 ನೋಡಿ ಅಲ್ಲಿದೆ ಬಸ್ಸಿಗೆ. ಸೊ ರೋಡ್ ನೋಡಿ ಏನು ಸಖತ್ತಾಗಿದೆ ಅಂತ. ಸೊ ಇದೊಂಥರ ಸುಮಾರು ದೂರ ಬಂದು ಒಂದು ಲೈಕ್ ಹಳ್ಳಿ ಥರ, ಅಂದರೆ ಟೋಕಿಯೋದಷ್ಟೇನು ಫುಲ್ ಇದಿಲ್ಲ, ರಶ್ ಇಲ್ಲ. ಟೈಮ್ ಎಕ್ಸಾಕ್ಟಾಗಿ ಇವಾಗ 9 ಗಂಟೆ 8 ನಿಮಿಷ ಆಗಿದೆ. ಒಂದು ಖುಷಿ ಏನು ಅಂತಂದರೆ ಇಲ್ಲಿ ಎಲ್ಲ ಕಡೆನೂ ಕೂಡ ಕ್ಲೀನಾಗಿ ಬಸ್ ಆದರೂ ಆಗಲಿ ಟ್ರೈನ್ ಆದರೂ ಆಗಲಿ ಕಂಪ್ಲೀಟ್ ಲೈನ್ ಕ್ಲಿಯರ್ ಇರುತ್ತೆ. ನಮ್ಮಲ್ಲಿ ಬಸ್ ಇಲ್ಲ, ಬಸ್ ಬಂದಿಲ್ಲ, ಸಿಗಲಿಲ್ಲ ಅಂತ ಒದ್ದಾಡೋದಿದೆಯಲ್ಲ, ಆ ಥರ ಎಲ್ಲ ಇಲ್ಲ. ಟೈಮ್ ಅಂತಂದರೆ ಟೈಮು. ಸೊ ಈಗ 9:15 ಬರುತ್ತೆ ಅಂತ ಹೇಳಿದ್ರೆ 100% ಬರುತ್ತೆ. ಇನ್ ಕೇಸ್ ಅದಿಲ್ಲ ಅಂತಂದ್ರೆ ಗೂಗಲಲ್ಲಿ ಅಪ್ಡೇಟ್ ಆಗಿರುತ್ತೆ. 1 ನಿಮಿಷ 2 ನಿಮಿಷ ಏನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂತಂದರೆ ಅದನ್ನು ಕೂಡ ನಾವು ನೋಡ್ಕೊಬೋದು. ನೋಡಿ ಕರೆಕ್ಟಾಗಿ ಪ್ಲ್ಯಾಟ್ಫಾರ್ಮ್ ನಂಬರ್ 5ಗೆ 61 ಗಾಡಿ ಬಂತು, ಹತ್ಕೊಂಡ್ವಿ. ಆರಾಮಾಗಿ ಇವಾಗ ಕೂತ್ಕೋತೀವಿ. ಎಲ್ಲ ಒಂದು ಕಡೆ ಕೂತ್ರಾಯ್ತು. ಜಪಾನಿನ ಬಸ್ಸಲ್ಲಿ ಕೊನೆ ಸೀಟಲ್ಲಿ ನಾವಿವಾಗ ಕೂತಿದ್ದೀವಿ. ಸೊ ಫುಲ್ ಇತ್ತು ಬಸ್ ಆ್ಯಕ್ಚುಲಿ, ಇವಾಗೆಲ್ಲ ಖಾಲಿ ಆಯಿತು. ಸೊ ಈ ಥರ ಇರುತ್ತೆ ನೋಡಿ, ಸಿಂಪಲಾಗಿ ನಮ್ಮೂರಲ್ಲಿ ಮೈಸೂರು ಸಿಟಿ ಬಸ್ ಇತ್ತಲ್ಲ, ಸೇಮ್ ಅದೇ ಥರ ಇರುತ್ತೆ. ಸೊ ಒಂದೇನು ಅಂತಂದರೆ ಅಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋ ಮಿಷಿನ್ ಇರುತ್ತೆ, ಮತ್ತು ಕಾಯಿನ್ ಹಾಕೋದು ಕೂಡ ಬರ್ಬೋದು, ದುಡ್ಡು ಹಾಕ್ಬೋದು. ಸೊ ಆ ಥರ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೇಮ್ ನಮ್ಮ ಬಸ್ ಏನಿತ್ತು ಹಾಗೆ. ಲಾಸ್ಟ್ ಇದು ನೋಡಿ ಯಮಾಬುಚಿಕೋ. ಸೊ ಬಸ್ ಬಂದು ಇವಾಗ ನಮಗೆ ಯಮಾಬುಚಿಕೋ ಅನ್ನೋ ಸ್ಟಾಪ್ ಆಗ್ತಾಯಿದೆ. ಸೊ ನನ್ನ ಒಂದು ರೂಮ್ ಇರೋದು ಬಂದ್ಬಿಟ್ಟು ಇವತ್ತು ಇಲ್ಲೇ. ಸೊ ಬನ್ನಿ ಎಂಥ ಸ್ಟೇ ಸಿಕ್ಕಿದೆ ಏನು ಅನ್ನೋದು ನೋಡೋಣ. ಹಾಸ್ಟೆಲ್ ವರ್ಡಲ್ಲಿ ಬುಕ್ ಮಾಡಿದ್ದೀನಿ. ಲೆಟ್ಸ್ ಸಿ. ಓಕೆ, ಥ್ಯಾಂಕ್ ಯು. ಎಸ್, ಮುಗೀತು ನೋಡಿ, ಬಂದು ಸ್ಟಾಪ್ ಹಾಕಿದೆ. ಸೊ ಆಲ್ರೆಡಿ ಮ್ಯಾಪ್ ಕೂಡ ಹಾಕಿದ್ದೀನಿ ನಮ್ಮ ಸ್ಟೇಗೆ. ಓಕೆ, ಪ್ಲೀಸ್ ಕಾಲ್ ಸ್ಟಾಫ್ ವೈಲ್ ಯು ಆರ್ ಆನ್ ದಿಸ್ ಸ್ಟೇಜ್. ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ರೈಟ್? ಯಾ, ಥ್ಯಾಂಕ್ ಯು. ದಿನಕ್ಕೆ ಹೆಚ್ಚು ಕಡಿಮೆ ಎಷ್ಟು ಗೊತ್ತಾ, 2,500 ರೂಪಾಯಿ ಇಂಡಿಯನ್ ರುಪೀಸ್ ಆಗ್ತಾಯಿದೆ ಇದಕ್ಕೆ. ಸೊ ಅಮ್ಮ ಎಲ್ಲ ಚೆಕ್ಕಿನ್ ಎಲ್ಲ ಮಾಡ್ಕೊಂಡು ಈ ಬಿಲ್ಡಿಂಗಲ್ಲಿಲ್ಲ, ನೀನು ಈ ಬಿಲ್ಡಿಂಗಲ್ಲಿ ಇದೆಯಾ ಹೋಗು ಅಂತ ಕಳಿಸಿದ್ಲು. ಓಕೆ, ಲೆಟ್ಸ್ ಸಿ, ನೋಡೋಣ. ಓಪನ್ ಆಯಿತು ನೋಡಿ, ಇಲ್ಲಿ ಜಸ್ಟು ಪಾಸ್ವರ್ಡ್ ಹೊಡೆದೆ, ಓಪನ್ ಆಗಿದೆ. ಓಕೆ, ಕ್ಯಾನ್ ಐ ಕಮ್ ಇನ್? ಥ್ಯಾಂಕ್ ಯು. 106 ಓಕೆ, ಈಗ ಪಾಚ್ ಬಿಡೋದೇ ಶಿಸ್ತಾಗಿ. ಓಕೆ, ಸೂಪರ್, ಇದು ಚೆನ್ನಾಗಿದೆ ಅಲ್ಲ, ನಾಟ್ ಬ್ಯಾಡ್. ಸೊ ಎಲ್ಲ ಇಟ್ಟಿದ್ದಾರೆ, ಒಳ್ಳೆ ಸ್ನಾನ ಮಾಡ್ಬೋದು ಬೆಳಗ್ಗೆ. ಓಕೆ, ಸಿಗ್ತೀನಿ.